ಝೀಬ್ರಾ ನೋಡ್ಕೊಂಡು ಬಂದೆ ಈಗಷ್ಟೇ. ಕನ್ನಡದಲ್ಲಿ ತೆಲುಗು ಸಿನಿಮಾನ ಡಬ್ ಮಾಡಿದ್ದಾರೆ ಅಂತಾನೆ ಅನ್ನಿಸಲಿಲ್ಲ. ಡಬ್ಬಿಂಗ್ ಅಷ್ಟು ಚೆನ್ನಾಗಿತ್ತು. ಕ್ವಾಲಿಟಿ ಆಫ್ ಡಬ್ಬಿಂಗ್ ವೆರಿ ಎಂಟರ್ಟೈನಿಂಗ್. ಥಿಯೇಟರಿಗೆ ಬನ್ನಿ, ಝೀಬ್ರಾ ನೋಡಿ. ಝೀಬ್ರಾ ಇಸ್ ಫ್ಯಾಂಟಾಸ್ಟಿಕ್ ವಾಚ್. ರಿಲೀಸ್ ಆಗಿರೋ ಎಲ್ಲ ಸಿನಿಮಾನು ಟಾಪ್ ಅಲ್ಲಿ ಝೀಬ್ರಾ ನಿಂತಿದೆ. ಕನ್ನಡ ಜನತೆ ಬಂದು ಸಿನಿಮಾನ ನೋಡ್ಬೇಕು. ತುಂಬಾ ಜನ ಧನಂಜಯ ಅವರು ಗೆಸ್ಟ್ ರೋಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ಧನಂಜಯ ಅವರು ಕೂಡ ಈ ಸಿನಿಮಾಲಿ ಹೀರೋ. ಝೀಬ್ರಾ ಸಿನಿಮಾನ ದಯವಿಟ್ಟು ಕನ್ನಡದಲ್ಲಿ ನೋಡಿ. ಬಹುಶಃ ತುಂಬಾ ಪಬ್ಲಿಸಿಟಿ ಇಲ್ಲದೆ ಕಳೆದ ಬರೀ ಒಂದು 2-3 ದಿನಗಳಲ್ಲಿ ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ. ಹೊಸತನ, ಹೊಸ ವಿಚಾರಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ತುಂಬಾ ಇಂಟೆಲಿಜೆಂಟ್ ಆಗಿ ಮಾಡಿದ್ದಾರೆ ಸಿನಿಮಾ. ಟ್ವಿಸ್ಟ್ಸ್ ಇದೆ, ಅಫ್ಕೋರ್ಸ್ ಕಾಮಿಡಿನೂ ಇದೆ, ಬ್ಯೂಟಿಫುಲ್ ಲವ್ ಸ್ಟೋರಿನೂ ಇದೆ. ಕ್ರಿಸ್ಪ್ ಅಂಡ್ ಶಾರ್ಟ್ ಆಗಿ ಸಕ್ಕತ್ತಾಗಿ ಮಾಡಿದ್ದಾರೆ. ಟೈಟ್ ಸ್ಕ್ರೀನ್ ಪ್ಲೇ. This is the best dubbing I have ever seen in Kannada. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫ್ಲಾಲೆಸ್ ಅಂತ ಹೇಳ್ಬೋದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಕಥೆ ಅಂತೂ ಬಹಳ ಸೊಗಸಾಗಿ ಹೇಳಿದ್ದಾರೆ. ನಮ್ಮ ನಟ ರಾಕ್ಷಸ ಡಾಲಿ ಅವ್ರನ್ನ ಮೆರೆಸ್ಬಿಟ್ಟಿದ್ದಾರೆ ಸಿನಿಮಾದಲ್ಲಿ. ದಯವಿಟ್ಟು ಥಿಯೇಟರ್ ಬಂದು ನೋಡಿ. ಅದ್ಭುತವಾಗಿದೆ ಸಿನಿಮಾ. ಸೂಪರ್ ಆಗಿದೆ. ಎವ್ರಿಬಡಿ ಹ್ಯಾವ್ ಆಕ್ಟೆಡ್ ಬ್ರಿಲಿಯಂಟ್ಲಿ ಅಂಡ್ ಇಟ್ ಇಸ್. ಇದು ಒಂದು ಕನ್ನಡ ಸಿನಿಮಾ ತರನೇ ಇತ್ತು. ತೆಲುಗು ಸಿನಿಮಾ ಅಂತ ಅನ್ನಿಸ್ಲೇ ಇಲ್ಲ. ತುಂಬಾ ಅದ್ಭುತವಾಗಿ ಡಬ್ಬಿಂಗ್ ಅಂತಿದೆ. ದಯವಿಟ್ಟು ಡಾಲಿ ಅವ್ರಿಗೆ ಎಲ್ಲರೂ ನಾವು ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಎಲ್ಲರಿಗೂ. ನಮ್ಮ ಚಿತ್ರರಂಗದ ಗೆಳೆಯರು ಗೆಳತಿಯರು ಕೂಡ ಬಂದಿದ್ದಾರೆ. ಥ್ಯಾಂಕ್ಸ್. ಸಿನಿಮಾ ಇಷ್ಟ ಆಯಿತು ಅನ್ಕೋತೀನಿ. ಆಂಧ್ರ, ತೆಲಂಗಾಣ, ಚೆನ್ನೈ ಎಲ್ಲ ಕಡೆ ಅಮೇಝಿಂಗ್ ರೆಸ್ಪಾನ್ಸ್ ತುಂಬ ಚೆನ್ನಾಗಾಗ್ತಿದೆ. ಕರ್ನಾಟಕದಲ್ಲಿ ಐ ಥಿಂಕ್ ಕನ್ನಡ ವರ್ಷನ್ ಇಂಪ್ರೂವ್ ಆಗಬೇಕು. ಆ್ಯಕ್ಚುಲಿ ತೆಲುಗು ಸ್ಕ್ರೀನು ಚೆನ್ನಾಗಾಗ್ತಿದೆ. ಇವತ್ತು ಮಾರತಳ್ಳಿಗೆ ಒಂದು ಸ್ಕ್ರೀನ್ ಹೋಗಿದೆ, ಹೌಸ್ಫುಲ್ ಶೋ. ದೊಡ್ಡ ಸ್ಕ್ರೀನ್ ಅದು. ಕನ್ನಡ ಡಬ್ಬಿಂಗ್ ಇಷ್ಟ ಆಯ್ತಲ್ವಾ ನಿಮಗೆ? ಸೊ ಕನ್ನಡ ಸಿನಿಮಾನೇ ಅನ್ನೋಷ್ಟು ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಸಪೋರ್ಟಿಂಗ್ ಕ್ಯಾರೆಕ್ಟ್ರು ವಿಲನ್ ಅಂದ್ಕೊಂಡಿದ್ದಾರೆ. ಆ ಥರನೂ ಇಲ್ಲ. ಮಲ್ಟಿ ಸ್ಟಾರರ್ ಇಬ್ಬರು ಹೀರೋಗಳ ಸಿನಿಮಾ ಅದು. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ, ಸಿನಿಮಾನ ತುಂಬ ಚೆನ್ನಾಗಿ ನೋಡಿದ್ದಕ್ಕೆ, ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು.